ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಅಕ್ಷರ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಡಾಕ್ಟರ್ ಬಾಲಸುಬ್ರಹ್ಮಣ್ಯ. ವೀಕ್ಷಕರೇ, ಬಹಳ ದಿನಗಳಿಂದ ತುಂಬಾ ಜನ ನನ್ನ ಹತ್ರ ಒಂದು ಆಹಾರ ತೆಗೆದುಕೊಳ್ಳುವ ಸಮಯ ಮತ್ತು ಆ ಸಮಯದಲ್ಲಿ ನೀರಿನ ಸೇವನೆಯ ಬಗ್ಗೆ ಸಂಶಯದಿಂದ ಕೆಲವು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಅದರ ವಿಷಯದಲ್ಲಿ ಬಹುತೇಕ ಸಂಶಯಗಳಿಗೆ ಉತ್ತರವನ್ನು ಕೊಡುವ ಒಂದು ಕಿರು ಪ್ರಯತ್ನವನ್ನು ಈ ಒಂದು ವಿಡಿಯೋ ಮೂಲಕ ಮಾಡಿ ನಿಮಗೆಲ್ಲರಿಗೂ ತಿಳಿಸುವಂತ ಅಂದ್ಕೊಳ್ತಾ ಇದ್ದೇನೆ. ಬಹುತೇಕರು ಒಂದು ಪ್ರಶ್ನೆ ಕೇಳ್ತಾರೆ, ಊಟ ಮಾಡುವಾಗ ನೀರು ಹೇಗೆ ಕುಡಿಬೇಕು, ಅಥವಾ ಆಹಾರ ಸೇವನೆ ಸಮಯದಲ್ಲಿ ನೀರನ್ನು ಮುಂಚೆ ತಗೊಳ್ಬೇಕಾ, ನಡುವೆ ತಗೊಳ್ಬೇಕಾ, ಅಥವಾ ಮತ್ತೆ ತಗೊಳ್ಬೇಕಾ, ನೀರು ಕುಡಿಯುವುದು ತಪ್ಪಾ ಸರಿಯಾ, ಹಾಗೂ ಒಂದು ವೇಳೆ ಕುಡಿಯಬೇಕಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಂತ ಬಹಳಷ್ಟು ಜನಗಳಿಗೆ ಒಂದು ಪ್ರಶ್ನೆ ಇದೆ. ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ರೂಪದಲ್ಲಿ ಆಚಾರ್ಯರು ಹೀಗೆ ಒಂದು ಶ್ಲೋಕವನ್ನು ಕೊಡ್ತಾರೆ. ಭುಕ್ತಸ್ಯ ಆದೌ ಜಲಂ ಪೀತಂ ಅಗ್ನಿಸಾದಂ ಕೃಷಾಂಗತಾಂ ಅಂತೆ ಕರೋತಿ ಸ್ಥೂಲತ್ವಂ ಊರ್ಧ್ವಂ ಚ ಆಮಾಶಯಾತ್ ಕಫಂ ಮಧ್ಯೆ ಮಧ್ಯಾಂಗತಾಂ ಸಾಮ್ಯಂ ಧಾತೂನಾಂ ಜರಣಂ ಸುಖಂ ಅಂತ ಹೇಳಿದರೆ, ಭುಕ್ತಸ್ಯ ಆದೌ ಜಲಂ ಪೀತಂ, ಊಟದ ಮುಂಚೆಯೇ ನಾವು ನೀರನ್ನು ಕುಡಿದಿದ್ದೇ ಆದಲ್ಲಿ ಅದು ಅಗ್ನಿಸಾದವನ್ನು ಉಂಟು ಮಾಡ್ತದೆ. ಅಂದರೆ ನಮ್ಮ ಹಸಿವೆ, ಅಂದರೆ ನಮ್ಮ ಅಗ್ನಿಯನ್ನು ಕಡಿಮೆಗೊಳಿಸಿ ನಮಗೆ ಬೇಕಾದ ಪೌಷ್ಟಿಕಾಂಶಗಳನ್ನು ಸಿಗದೆ ಹೋಗುವಂತೆ ಮಾಡಬಹುದು. ಆ ಮೂಲಕವಾಗಿ ಕೃಷಾಂಗತ ಅಂತ ಹೇಳಿದರೆ ಕೃಷತ್ವವು ಉಂಟಾಗಬಹುದು. ಅದು ಒಳ್ಳೆಯ ಕೃಷತ್ವ ಅಲ್ಲ. ನಾವೀಗ ತೆಳ್ಳಗಾಗಬೇಕು ಅಂತ ಏನು ಫುಡ್ ಡಯಟಿಂಗ್ ಎಲ್ಲ ಮಾಡಿ ನಾವು ಏನು ಪ್ರಯತ್ನ ಮಾಡ್ತೇವಲ್ಲ, ಆ ಒಂದು ರೀತಿಯ ಒಳ್ಳೆಯ ತರದ ಕೃಷತ್ವ ಅಲ್ಲ. ಅದು ಒಂದು ಋಣಾತ್ಮಕವಾಗಿರುವಂತಹ ಕೃಷತ್ವ. ಆ ಒಂದು ಕೃಷತ್ವ ಉಂಟಾಗಬಹುದು. ಹಾಗಾಗಿ ಅನ್ನದ ತಟ್ಟೆಯ ಮುಂದೆ ನೀರು ಕುಡಿಬಾರದು ಅಂತ ಒಂದು ಹೇಳ್ತಾರೆ ಹಿರಿಯರು. ಅದಕ್ಕೆ ಕಾರಣ ಇದುವೇ. ಹಾಗಾಗಿ ಊಟಕ್ಕೆ ಮುಂಚೆ ನೀರನ್ನು ಕುಡಿಯುವುದು ಸರ್ವತಾ ತಪ್ಪು. ಕಡೆಯಲ್ಲಿ ಕುಡಿದ್ರೆ ಏನಾಗ್ತದೆ, ಅಂತೆ ಸ್ಥೂಲತ್ವಂ ಊರ್ಧ್ವಂ ಚ ಆಮಾಶಯಾತ್ ಕಫಂ. ಇದು ಕೂಡ ಋಣಾತ್ಮಕವಾಗಿ ವ್ಯಕ್ತಿ ದಪ್ಪಗಾಗ್ತಾ ಹೋಗ್ತಾರೆ, ಕಫ ಸಂಗ್ರಹ ಆಗ್ತದೆ ಅಂತ ಹೇಳಿ. ಕಫದೋಷದ ಸಂಚಯದಿಂದಾಗಿ ನೀವು ಊಟ ಎಲ್ಲ ಆದ ಮೇಲೆ ನೀರನ್ನು ಕುಡಿದದ್ದೇ ಆದಲ್ಲಿ ಅಲ್ಲಿ ಕಫ ಸಂಚಯ ಆದ ಕಾರಣ ಅದರಿಂದಾಗಿ ಸ್ಥೂಲತ್ವ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಕೂಡ ಅದು ಕೂಡ ಒಳ್ಳೆಯ, ನಾವು ದಪ್ಪ ಆಗಬೇಕು ಅಂತ ಅನ್ಕೊಂಡು ನೀವು ಊಟ ಆದ್ಮೇಲೆ ನೀರು ಕುಡಿದ್ರೆ ಅದು ಆಗುದಿಲ್ಲ, ಅದು ತಪ್ಪದು. ಹಾಗೆ ಒಂದು ಒಳ್ಳೆಯ ಧನಾತ್ಮಕ ರೀತಿಯ ಅದು ಸ್ಥೌಲ್ಯತ್ವ ಅಲ್ಲ, ಅದು ಋಣಾತ್ಮಕ ರೀತಿಯಾದಂತಹ ಸ್ಥೌಲ್ಯತೆ ಉಂಟಾಗ್ತದೆ. ಹಾಗಾಗಿ ಊಟ ಆದ ಮೇಲೆ ಕೂಡ ನೀರು ಕುಡಿಯುವುದು ತಪ್ಪು. ಹಾಗಾದ್ರೆ ಮತ್ತೆ ಏನು ಹೇಳ್ತಿದೆ ಆಯುರ್ವೇದ ಶಾಸ್ತ್ರ ಅಂತ ಹೇಳಿದ್ರೆ, ಮಧ್ಯೆ ಮಧ್ಯಾಂಗತಾಂ ಸ್ಯಾಮ್ಯಂ, ಅಂದ್ರೆ ಊಟದ ನಡುವೆಯಲ್ಲಿ ಸ್ವಲ್ಪ ಸ್ವಲ್ಪ ಬೇಕಾಗುವಷ್ಟು ನೀರನ್ನು ಕುಡಿತಾ ಬಂದಲ್ಲಿ ಅದು ಮಧ್ಯೆ ಮಧ್ಯಾಂಗತಾಂ, ನಮ್ಮನ್ನು ಮಧ್ಯಮ ವರ್ಗದಲ್ಲಿ ಇರ್ತದೆ ಅಂತ ಹೇಳಿದ್ರೆ ತುಂಬಾ ಕೃಷತ್ವವೂ ಅಲ್ಲದೆ ತುಂಬಾ ಸ್ಥೌಲ್ಯತ್ವವೂ ಅಲ್ಲದೆ ಮಧ್ಯಮ ಗಾತ್ರದಲ್ಲಿ ಇರ್ತವೆ. ಅದು ಅಪೇಕ್ಷಣೀಯ ಕೂಡ. ಹಾಗೆ ಮಧ್ಯೆ ಮಧ್ಯಾಂಗತಾಂ ಸಾಮ್ಯಂ ಧಾತೂನಾಂ ಜರಣಂ ಸುಖಂ, ಎಲ್ಲ ಧಾತುಗಳು ಎಲ್ಲ ಜೀರ್ಣಕ್ರಿಯೆಗೆ ಅದು ಉಪಕಾರಿಯಾಗಿ ಆ ನೀರು ವರ್ತನೆ ಮಾಡ್ತದೆ ಅಂತ ಹೇಳಿಕೊಂಡು, ಹೀಗೆ ನೀರನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅಂತ ಕೇಳುವ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಈ ಒಂದು ಶ್ಲೋಕವನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಹಾಗೆ ನೀರು ಕುಡಿಯುವುದೇ ಆದಲ್ಲಿ ನಡುವೆ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂತ ಮತ್ತೊಂದು ಪ್ರಶ್ನೆ ಬಂದಿದೆ. ಅದಕ್ಕೆ ಉತ್ತರ ರೂಪದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜಠರಂ ಪೂರಯೇದರ್ಧಂ ಪಾನೇನೈಕಂ ಪ್ರಪೂರಯೇತ್ ವಾಯೋ ಸಂಚರಣಾರ್ಥಾಯ ಚತುರ್ಥಂ ಅವಶೇಷಯೇತ್. ಜಠರಂ ಪೂರಯೇತ್ ಅರ್ಧಂ, ಅರ್ಧ ಪ್ರಮಾಣದಲ್ಲಿ ನಮ್ಮ ಜಠರವನ್ನು ಅಂದರೆ ಹೊಟ್ಟೆಯನ್ನು ಅರ್ಧವಾಶಿಯಲ್ಲಿ ನಾವು ಈ ಒಂದು ಘನ ರೂಪದ ಆಹಾರಗಳಿಂದ ತುಂಬಿಸಿಕೊಳ್ಬೇಕು. ಇನ್ನು ಉಳಿದ ಒಂದಂಶವನ್ನು ಅಂದರೆ ಒಂದು ಅರ್ಧ ಭಾಗವನ್ನು ಅದರಲ್ಲಿ ತಗೊಳಿದ್ರೆ ಇನ್ನು ಉಳಿದ 4ನೇ ಒಂದಂಶವನ್ನು ಪಾನೇನ ಏಕಂ ಪ್ರಪೂರಯೇತ್, ನೀರಿನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳಿ. ಹಾಗಾದರೆ ಕಡೆಯ ಒಂದು 4ನೇ ಒಂದಂಶವನ್ನು ಏನು ಮಾಡಬೇಕು ಅಂತ ಕೇಳಿದರೆ, ವಾಯೋಹ ಸಂಚರಣಾರ್ಥಾಯ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ಲಿಕ್ಕೋಸ್ಕರವಾಗಿ ವಾಯೋಹ ಸಂಚರಣಾರ್ಥಾಯ ಚತುರ್ಥಂ ಅವಶೇಷಯೇತ್, ಹಾಗೆ ಖಾಲಿ ಬಿಡಬೇಕು. ಅದರ ಅರ್ಥ ನಾವು ಪ್ರತಿದಿನ ತಿನ್ನುವಾಗ ಅರ್ಧವಾಶಿ ಪ್ರಮಾಣ ನಮ್ಮ ಹೊಟ್ಟೆಯನ್ನು ಘನ ಆಹಾರಗಳೊಂದಿಗೂ 4ನೇ ಒಂದಂಶವನ್ನು ನೀರಿನ ರೂಪದಲ್ಲಿರುವ ದ್ರವಾಹಾರಗಳೊಂದಿಗೆಯೂ ಮತ್ತು ಉಳಿದ 4ನೇ ಒಂದಂಶವನ್ನು ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಕ್ಕೋಸ್ಕರ ನಾವು ಅದನ್ನು ಹಾಗೇ ಬಿಡಬೇಕು ಅಂತೇಳಿ ಇದು ಆಚಾರ್ಯರ ಅಭಿಮತ. ಹೀಗೆ ಆಯುರ್ವೇದವು ನಮ್ಮ ಒಂದು ಆರೋಗ್ಯವನ್ನು ಸರಿಯಾದ ನಿಟ್ಟಿನಲ್ಲಿ ಕಾಪಾಡಿಕೊಳ್ಳುವುದಕ್ಕಾಗಿ, ಅಂದರೆ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯಲ್ಲಿ ನಾವು ಎಷ್ಟು ಆಹಾರವನ್ನು ತಗೊಳ್ಬೇಕು ಹೊಟ್ಟೆಗೆ ಅನ್ನುವಂತಹ ಸಂದರ್ಭದಲ್ಲಿ ಹೀಗೆ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತದೆ. ಈ ಒಂದು ವಿಷಯವನ್ನು ಆದಷ್ಟು
ನಿಮ್ಮ ಹತ್ತಿರದ ಪರಿಚಿತರಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ. ಮುಂದೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಎದುರುಗಡೆ ಹಾಜರಾಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.